ಹೇ ಸಂಗೀತಗಾರರೇ, ಏನಯ್ಯ ಸುಂದರ ಸಾಹಿತಿ ಅವರೇ, ಎಷ್ಟೊಂದು ಆಶ್ಚರ್ಯಕರವಾಗಿದೆ ಅಲ್ಲ. ಹೌದ್ರಿ. ಎತ್ತ ನೋಡಿದರೆ ಅತ್ತ ಪ್ರಜ್ವಲಿಸುವ ದೀಪಗಳನ್ನು ಹಚ್ಚಿದ್ದಾರೆ. ಹೌದ್ರಿ. ಕೆಳಭಾಗದಲ್ಲಿ ನೋಡಿದರೆ ಕಣ್ಣಿಗೆ ಚಿತ್ರ ವಿಚಿತ್ರವಾದ ರಕ್ತ ಕಬ್ಬಳಗಳನ್ನು ಹಾಕಿದ್ದಾರೆ. ಹೌದ್ರಿ. ಅತ್ತ ಮೇಲ್ಭಾಗದಲ್ಲಿ ನೋಡಿದರೆ ಮಲ್ಲಿಗೆ ಮೊದಲಾದ ಹೂಗಳ ಬಾಲೆಗಳನ್ನು ಅಲ್ಲಲ್ಲಿ ಹೊಂದಿಕೊಂಡಿದ್ದಾರೆ. ಇದೇನು ದೊಡ್ಡ ದೇವಾಲಯವೋ ಅಥವಾ ದೇವೇಂದ್ರನ ಸಭೆಯೋ ಅಥವಾ ದೊಡ್ಡ ರಾಜನ ಅರಮನೆಯೋ? ಇಷ್ಟೊಂದು ಶ್ರೇಷ್ಠತರವಾದ ಸಮಾರಂಭವನ್ನು ಮಾಡಬೇಕಾದರೆ ಅದು ಅಲ್ಲದೆ ಎಳೆಯುವಂತ ಹೊಳೆಯುವಂತ ಸ್ಥಳದೊಂದು ಇಷ್ಟೊಂದು ಜನರು ಕುಳಿತಿದ್ದಾರಲ್ಲ. ಹೇ ಸಂಗೀತಗಾರರೇ, ಏನಯ್ಯ ಸುಂದರ ಸಾಹಿತಿ ಅವರೇ, ಏನ್ ನಡೆಯುತ್ತಿದೆಯೋ ಸಂಗೀತಗಾರರೇ? ಏನಯ್ಯ ಸುಂದರ ಸಾಹಿತಿ ಅವರೇ, ಇಷ್ಟೊಂದೇ ಅಲಂಕಾರ ಯಾಕೆ ಮಾಡ್ರಿ ಅಂದ್ರಿ? ಹೌದು, ಇಲ್ಲಿ ಇವು ಅಲಂಕಾರ ತೆಗೆದುಕೊಂಡು ನೋಡಿಕೊಂಡು ಇವಾಗ ಆಶೀರ್ವಾದ ಕೊಟ್ಟು ಹೋಗೋದಕ್ಕೆ ಬಂದಾರಿ. ನಯ ವಿನಯ ಭಕ್ತಿಯಿಂದ ಮಾತಾಡ್ತಾರೆ. ಹೇ ಸಂಗೀತಗಾರರೇ, ಏನಯ್ಯ ಸುಂದರ ಸಾಹಿತಿ ಅವರೇ, ಕಲಿಯಾಟಕ್ಕೆ ನೆಲೆಗಾಣದೈತಲ್ಲ, ಆಟಕ್ಕೆ ನೆಲೆಗಾಣದೈತಲ್ಲ ಅಂತೀನಿ. ಹೌದ್ರಿ. ಇಲ್ಲಿಯ ಮೇಲೆ ಬರವಾದ ಆನೆ ಕೂತಿದೆಯಲ್ಲ. ಹೌದ್ರಿ. ಅಲ್ಲ ಆನೆಯಾದರೆ 4 ಕಾಲು ಇರುತ್ತಿತ್ತು, 1 ಪಾದ ಇತ್ತು. ಇದಕ್ಕೆ 2 ಕಾಲುಗಳಿವೆ. ಮತ್ತು ಆನೆಯವರೇ ಕಪ್ಪಾಗಿರುತ್ತಿತ್ತು, ಅದು ಕೆಂಪಗಾಗಿರುತ್ತಿತ್ತು. ಇದು ಬಿಳುಪಾಗಿರುತ್ತಿತ್ತು, ಇದು ಕೆಂಪಗಾಗಿರುವುದು. ಕಾಣಬಾರದನ್ನು ಕಾಣದಂತಾಯ್ತು, ನೋಡಬಾರದನ್ನು ನೋಡಿದಂತಾಯ್ತು. ಹುಟ್ಟಿದ ಆರಂಭದಿಂದ ಇಂಥ ಮೃಗವನ್ನು ನೋಡಿದ್ದು ಇದು 1ನೇ ಸಲ. ಇದಕ್ಕೇನು ಮಾತಾಡಿಸಬೇಕೋ ಬಿಡಬೇಕೋ ಸಂಗೀತಗಾರರೇ? ಏನಯ್ಯ ಸುಂದರ ಸಾಹಿತಿ ಅವರೇ, ಹೇಳ್ರಿ. ನಯ ವಿನಯ ಭಕ್ತಿಯಿಂದ ಮಾತಾಡ್ತಾರೆ. ನಮೋ ನಮ ಸ್ವಾಮಿ ದಾಮೋದರಯ್ಯೋ. ಏನಯ್ಯ ಸುಂದರ ಸಾಹಿತಿ ಅವರೇ, ಮಾತಾಡಿಸಿರು ಮಾತಾಡೋದು ಅಂತೀನಿ. ಇನ್ನೊಂದ್ಸಲ ಭಕ್ತಿಯಿಂದ ಮಾತಾಡ್ತಾರೆ. ಹೌದ್ರಿ. ಕರಿಗಡ ಹೊಟ್ಟೆ ಹರಿಯುತ್ತದೆ ಎಂದು ತಿಳಿದುಕೊಂಡು ಬೇರೆ ಆದಿಶೇಷನನ್ನು ಬಿಗಿದುಕೊಂಡು ಮೂಷಕನ ಮೇಲ್ ಹತ್ತಿ ಈ ಸಭಾಸ್ಥಳಿಗೆ ಬಂದಂತ ದೇವಾನುದೇವತರು ತಾವುದಾದ ದೇವೋ ದಿವ್ಯ ಪ್ರಭಾವ ಸಂಪಿಡಿತನಾಗಿ ಭಜಿಸಿ ಧೈರ್ಯದಿಂದ ಬಂದವರ ದಾರನ್ನು ವಿಚಾರಿಸುವ ನೀನು ದಾರು ನಿನ್ನ ನಾಮಾಂಕಿತವೇನು ಸಾರು ನರನೇಶ್ವರಿ ಮಾಡುವುದಕ್ಕೆ ನಾನುದಾರೆಂದರೆ ಈ ಅಟ್ಟದ ಮೇಲೆ ಕೆಟ್ಟ ಜನರು ಬಂದರೆ ತಟ್ಟನೆ ಹೊಡೆದು ನಟ್ಟನೆ ನಲಿದು ಸಟಿಯಾಡುವರ ಕಟಿಯನ್ನು ಮುರಿದು ಇದು ಅಲ್ಲದೆ ಅವರ ಸೊಟ್ಟುಗಲ್ಲಕ್ಕೆ ಪೆಟ್ಟು ಹಾಕಿ ಪುಸ್ತಕವನ್ನು ಕುಟ್ಟಿ ಹಿಟ್ಟು ಮಾಡಿ ಹಾರಿಸುವಂತ ಕೊಟ್ಟಿ ದೇವೋ ದಿವ್ಯ ಪ್ರಭಾವ. ಹೌದು, ಲೋಕಗಳು ಪರಿಪಾಲಿಸುವ ವಿಘ್ನೇಶ್ವರ ಮಹಾರಾಜನೆಂದು ಬೇರೆ ಕಾರವನ್ನು ಓಡಿಸುವಂತವನಾಗಲೇ ಸಾರಥಿ ವಿಘ್ನೇಶ್ವರ ಮಹಾರಾಜ ಅಂದ್ರೆ ಉಳಿತಾ ಇತ್ತು, ಕುಂತ ಜನ ಎಲ್ಲ ಗಾಬರಿ ಆಯ್ತು. ನಿಮ್ಮ ದೇವ ಮಂದಿರವನ್ನು ಬಿಟ್ಟು ಸಭಾಸ್ಥಳಿಗೆ ಬಂದ ಕಾರಣವೇನು ಬುದ್ಧಿ ಲೋಕ ಸಿದ್ಧಿ. ನಮ್ಮ ನೇರ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ
ಕಾರಣವೇನೆಂದರೆ ಹೌದ್ರಿ ಅಲಲಲಲಲ, ಈ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಬಾಲಕರು ಕೂಡಿಕೊಂಡು ಮಹಿಷಾಸುರ ಮರ್ದನ ಆಟ ಆಡುವ ಸಮಾಚಾರವನ್ನು ಕೇಳಿ ಅವರಿಗೆ ಯಾವ ಕೊರತೆಗಳು ಬಾರದಂತೆ ನಿರ್ವಿಘ್ನದಿಂದ ಸಾಗಲೆಂದು ವರವನ್ನು ದಯಪಾಲಿಸಲು ಬಂದಿರಲು ಸಾರಥಿ ಮೊದಲು ಒಳ್ಳೆಯದಾಯ್ತು ಮುಂದಿನ ವರ್ತೋತ್ತವೇನಿದೆಯೋ ಆ ಹೇ ಸಾರಥಿ ಹೇ ದೇವ ಮುಂದಾದ್ರೂ ಹೇಳುತ್ತೇನೆ ಚಿತ್ತವಿಟ್ಟು ಕೇಳುವಂತವನಾದ ಅದೇನಿರೋದು ಒಂದು ಕಡೆ ಚೆನ್ನಾಗಿ ಹೇಳು. ತಂದು ಭಯ ಭಕ್ತಿಯಿಂದ ನನ್ನ ಪಾದ ಪೂಜೆ ಮಾಡುವಂತವನಾಗಲೇ ಅತಿ ಬೇಗನೆ ಮಾಡುತ್ತೇನೆ ದೇವ. ಆ ಹೇ ದೇವ, ಕೇಳುವಂತವರಾಗು. ಅದೇ ಒಂದು ಚಂದ Yeah.
ತರತರದ ಪತ್ರಿ ಪುಷ್ಪ ಕಾಯಿ ಕರ್ಪೂರವನ್ನು ತಂದು ಪೂಜೆ ಮಾಡಿದ್ದಾಯ್ತು. ಹ, ಇಲ್ಲಿ ನಡೆಯುವಂತ ಹ, ಶ್ರೀ ದೇವಿ ಮಾತೆ ಅಂತಾಸ್ತ ಮಹಿಷಾಸುರ ಮರ್ದಿನಿ ಎಂಬ ಆಟಕಕ್ಕೆ ಹ, ಯಾವ ಕುಂದು ಕೊರತೆ ಬಾರದಂತೆ ಹ, ಮತ್ತು ಈ ನಮ್ಮ ಸಂಗೀತ ಬಳಗಕ್ಕೂ ಯಾವ ಕುಂದು ಕೊರತೆ ಬರದಂತೆ ಹ, ಮತ್ತು ಇದಲ್ಲದೆ ಇಲ್ಲಿ ನಡೆಯುವಂತ ಎಲ್ಲಾ ಪ್ರೇಕ್ಷಕರಿಗೂ ಹ, ಯಾವ ಕುಂದು ಕೊರತೆ ಬರದಂತೆ ಹ. ವರವೊಂದೇ ಪಾಲಿಸುವಂತವನಾಗುದೇವೋ ನೀವೇ ಪ್ರಭುವ. ಹೇ ದೇವ, ನೀನು ಮಾಡಿದ ಪೂಜೆಗೆ ಮೊತ್ತಿನ ಹಾರವನ್ನು ಆದ್ರೆ ಹಾಕೋತೀನಿ ಸಾವ್ಕಾಶ ಹಾಕ್ತೀನಿ. ಹಾಕಿಕೊಳ್ಳುವಂತವನಾಗಲೇ ಸಾರಥಿ ಅಲ್ಲಿ. ಮುಂದೆ ವೃತ್ತಾಂತವೇನ್ರಿ ದೇವ? ನಿಮಗೆ ತಿಳಿಸುವುದೇನೆಂದರೆ ಆ, ಇಂದಿನ ದಿವಸದಲ್ಲಿ ನನ್ನನ್ನು ಪಡೆದ ನನ್ನ ತಾಯಿಯ ಚರಿತ್ರೆ ನೀವು ಆ, ಆನಂದದಿಂದ ಮತ್ತು ಭಕ್ತಿಯಿಂದ ಇದನ್ನು ಕೇಳದೆ ನಿಮಗೆ ಒಂದು ವಿಚಾರ ಉಂಟಾಗುವುದು ಆ, ಮತ್ತು ನಿಮ್ಮ ಕರ್ಮಗಳು ದೂರ ಆಗುವುದು, ಆ, ಬಂದ ಕಂಟಕಗಳು ಕೂಡ ಪರಿಹಾರವಾಗುವುದು. ಆ, ಒಂದು ವೇಳೆ ನೀವು ತುಚ್ಛ ಮಾಡಿದರೆ ಸುಖವಾಗುವುದಿಲ್ಲ. ಹೌದಾ? ತಿಳಿದು ನೋಡಿರಿ, ಆ, ಇಂದು ನಾನು ಸರ್ವ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಕೊಟ್ಟು ಕೈಲಾಸಕ್ಕೆ ತಿಳಿದನು. ಆ, ಅಪ್ಪಣೆಯನ್ನು ಕೊಡತಾಗಿ ಭಕ್ತಾದಿಗಳೇ ಹೇ ದೇವ, ನಾನು ಬಂದು ಬಹಳ ವೇಳವಾಯಿತು. ಹೌದಾ? ತಡ ಮಾಡದ ನಮ್ಮ ಮೇಲ ಮಂದಿರಕ್ಕೆ ಆ, ರಥವನ್ನು ಸಿದ್ಧಪಡಿಸುವಂತ ಸಾರಥಿ ಅತಿ ಜಾಗ್ರತೆ ತಗೊಂಡ್ಬಿಡಿ.